ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಸದಸ್ಯರನ್ನ ನಿನ್ನೆ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗಿದೆ, ಅದರ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಾಲು. 13 ವರ್ಷಗಳ ನಂತರ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಪೊರ್ಕಿ. ರಾತ್ರಿ ಇಡೀ ಜೈಲಿನಲ್ಲಿ ಕಾಲವನ್ನ ಕಳೆದಿದ್ದಾರೆ ಕೊಲೆ ಆರೋಪಿ ದರ್ಶನ್. ಜೈಲಿನಲ್ಲಿ ಮೊದಲ ದಿನ ದರ್ಶನ್ಗೆ ಹೇಗಿತ್ತು ಹಾಗಾದ್ರೆ? ದರ್ಶನ್ ರಾತ್ರಿ ನಿದ್ದೆ ಮಾಡಲಿಲ್ವಾ? ಊಟವನ್ನು ಸೇವಿಸಿದ್ರ? ಸಹಜವಾದಂತಹ ಪ್ರಶ್ನೆ. ನೋಡಿ, ಜೈಲು ಮನಪರಿವರ್ತನೆಗಿರುವಂತಹ ಒಂದು ಜಾಗ. ಈಗ ಅದೇ ಜೈಲಿಗೆ 2ನೇ ಬಾರಿ ದರ್ಶನ್ ಹೋಗಿರುವಂಥದ್ದು. ಹೊರಗೆ ಪಾರ್ಟಿ, ಪಬ್ಬು, ಮೋಜು, ಮಸ್ತಿ, ಫ್ಯಾನ್ಸು ಅಂತ ಇದ್ದಂತಹ ದರ್ಶನ್ ಈಗ ಜೈಲಿನಲ್ಲಿ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊರಗೆ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಂತಹ ದರ್ಶನ್ ಈಗ ಜೈಲಿನ ಒಳಗೆ ಸಾಮಾನ್ಯ ಜೀವನವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಅವರ ಮೇಲೆ ಬಂದಿರುವಂತಹ ಆರೋಪ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಡಿ ಗ್ಯಾಂಗ್ ಸದಸ್ಯರು ಭಾಗಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಪೊಲೀಸ್ ಎನ್ಕ್ವೈರಿ ಆಯಿತು. ಪೊಲೀಸ್ ಕಸ್ಟಡಿಯಲ್ಲಿ ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಯಿತು. ನಿನ್ನೆಗೆ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ನ್ಯಾಯಾಧೀಶರ ಎದುರು ಅವರನ್ನು ಹಾಜರುಪಡಿಸ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಲಯ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದೆ. 12 ದಿನಗಳ ವಿಚಾರಣೆಯನ್ನ ಎದುರಿಸಿ ಜೈಲು ಪಾಲಾಗಿದ್ದಾರೆ ದಾಸ. ಜೈಲಿನ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ 2 ಕೊಠಡಿಯಲ್ಲಿ ಡಿ ಗ್ಯಾಂಗ್ನ ಸದಸ್ಯರು. ದರ್ಶನ್ ಹಾಗೂ ಪ್ರದೂಷ್ ಒಂದು ಕೊಠಡಿಯಲ್ಲಿ ವಾಸ್ತವ್ಯ, ಧನರಾಜ್, ವಿನಯ್ ಮತ್ತೊಂದು ಕೊಠಡಿಯಲ್ಲಿ ಸೆರೆವಾಸ. ಮುಂಜಾಗೃತ ಕ್ರಮವಾಗಿ ಜೈಲು ಅಧಿಕಾರಿಗಳಿಂದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನೋಡಿ, ಎಲ್ಲಾ ಸದಸ್ಯರನ್ನು ಕೂಡ ಒಂದೇ ಕೊಠಡಿಯಲ್ಲಿ ಬಿಡಬಾರ್ದು. ಆ ರೀತಿ ಬಿಟ್ಟಿದ್ದೇ ಆದ್ರೆ ಅವರು ಒಂದಿಷ್ಟು ಪ್ಲಾನ್ ಅನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂಥೇಳಿ ಪೊಲೀಸರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ನ್ಯಾಯಾಧೀಶರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ರು. ಈ ಮನವಿಯನ್ನು ಆಲಿಸಿದಂತಹ ನ್ಯಾಯಾಧೀಶರು ಎಲ್ಲರನ್ನೂ ಕೂಡ ಒಂದೇ ಕೊಠಡಿಯಲ್ಲಿ ಇರಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಡಿವೈಡ್ ಮಾಡಿದ್ದಾರೆ. ಮೊದಲು 13 ಜನ ಹೋಗಿರ್ತಾರೆ ನ್ಯಾಯಾಂಗ ಬಂಧನಕ್ಕೆ. ಅದಾದಮೇಲೆ ನಿನ್ನೆ 4 ಜನ. ಈ 4 ಜನರ ಪೈಕಿ ದರ್ಶನ್ ಹಾಗೂ ಪ್ರದೂಷ್ ಒಂದು ಕೊಠಡಿಯಲ್ಲಿದ್ದರೆ ಧನರಾಜ್ ಮತ್ತು ವಿನಯ್ ಮತ್ತೊಂದು ಕೊಠಡಿಯಲ್ಲಿ ಸೆರೆವಾಸವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೈಲಲ್ಲಿ ಈಗ ಡೆವಿಲ್ ಗ್ಯಾಂಗ್ ಮುದ್ದೆ ಮುರಿಯುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಒಟ್ಟು 17 ಜನರ ಬಂಧನ ಆಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. 130ಕ್ಕೂ ಹೆಚ್ಚು ಸಾಕ್ಷ್ಯಗಳ ಸಂಗ್ರಹ ಆಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಪಟ್ಟಣಗೆರೆ ಶೆಡ್, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ಈಗ ದರ್ಶನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರೋದ್ರಿಂದ ದರ್ಶನ್ ಪರ ವಕೀಲರು, ದರ್ಶನ್ ಸೇರಿ 17 ಆರೋಪಿಗಳ ಪರ ವಕೀಲರು ಈಗ ರೆಗ್ಯುಲರ್ ಬೇಲ್ಗೆ ಅಪ್ಲೈಯನ್ನ ಮಾಡಬಹುದು. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ. ಆ ದೋಷಾರೋಪ ಪಟ್ಟಿಯಲ್ಲಿ ಈ ಡಿ ಗ್ಯಾಂಗ್ನ ಕುಕೃತ್ಯ ಮತ್ತಷ್ಟು ಅನಾವರಣವಾಗುವಂತಹ ಸಾಧ್ಯತೆ ಇದೆ. ಅವತ್ತು ನಡೆದಂತಹ ಆ ಕರಾಳ ದೃಶ್ಯ ಇತ್ತಲ್ಲ, ಅದು ಮತ್ತಷ್ಟು ಜಗಜ್ಜಾಹೀರಾಗುವಂತಹ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ನಲ್ಲಿ ಮತ್ಯಾವ್ಯಾವ ವಿಚಾರಗಳು, ಯಾರ್ಯಾರ ಪಾತ್ರ ಏನಿರುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಬಹಿರಂಗವಾಗುವಂತಹ ಸಾಧ್ಯತೆ ಇರುವಂಥದ್ದು. 12 ದಿನಗಳ ವಿಚಾರಣೆಯನ್ನು ಎದುರಿಸಿ ಜೈಲು ಪಾಲಾಗಿದ್ದಾರೆ ದಾಸ. ನ್ಯಾಯಾಂಗ ಬಂಧನಕ್ಕೆ ನಿನ್ನೆ ನ್ಯಾಯಾಲಯ ವಿಧಿಸಿರುವಂತಹದ್ದು. ಯಾರ ಬಳಿಯೂ ಕೂಡ ಮಾತನಾಡದೆ ದರ್ಶನ್ ಸೈಲೆಂಟ್ ಆಗಿದ್ದಾರಂತೆ. ರಾತ್ರಿ ಚಪಾತಿ, ಅನ್ನ ಸಾಂಬಾರನ್ನ ಜೈಲಿನ ಸಿಬ್ಬಂದಿ ದರ್ಶನ್ ಅವರಿಗೆ ಕೊಟ್ಟಿದ್ರು. ಜೈಲೂಟವನ್ನ ತಿನ್ನಲಾಗದೆ ಚಡಪಡಿಸಿದ್ದಾರಂತೆ ಈ ಪ್ರಕರಣದ A2 ಆರೋಪಿ ದರ್ಶನ್. ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಸರಿಯಾಗಿ ಊಟವನ್ನ ಸೇವಿಸದೇ ಇದ್ರು ದಾಸ. ಇಡೀ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ಚಿಂತೆಯಲ್ಲಿಯೇ ಕಾಲವನ್ನು ಕಳೆದಿದ್ದಾರೆ ದರ್ಶನ್. ಅವರ ಮೇಲೆ ಬಂದಿರುವಂತಹ ಆರೋಪ ಸಣ್ಣ ಪುಟ್ಟದ್ದಲ್ಲ, ಕೊಲೆ ಆರೋಪ. ಅದರಲ್ಲೂ ಕೂಡ ಪ್ರಮುಖ ಆರೋಪಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ, ಬಡಪಾಯಿಯನ್ನ ಅತ್ಯಂತ ಭೀಭತ್ಸವಾಗಿ ಹತ್ಯೆ ಮಾಡಿರುವಂತಹ ಆರೋಪ. ಈ ಆರೋಪ ಈಗ ದರ್ಶನ್ ಅವರ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ. ಮೆಡಿಕಲ್ ಟೆಸ್ಟ್ನ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ, ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇದ್ದಾರೆ ದರ್ಶನ್, ವೆಯ್ಟ್ ಲಾಸ್ ಆಗ್ತಾ ಇದೆ ದರ್ಶನ್ನದ್ದು ಅಂಥೇಳಿ. ಈಗ
ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಊಟವನ್ನು ಮಾಡ್ತಿಲ್ವಂತೆ, ನಿದ್ದೆಯನ್ನು ಮಾಡ್ತಾ ಇಲ್ವಂತೆ. ಚಿಂತೆಗೆ ಒಳಗಾಗ್ಬಿಟ್ಟಿದ್ದಾರೆ ದರ್ಶನ್ ಅವರು. ಹೆಂಗಿದ್ದ ಲೈಫ್ ಹೆಂಗಾಗ್ಬಿಡ್ತಲ್ಲ, ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋಯ್ತಲ್ಲ. ಸುಂದರವಾದಂತಹ ಬದುಕು, ಉಜ್ವಲವಾದಂತಹ ಬದುಕು ಈಗ ಮೂರಾಬಟ್ಟೆ ಆಗೋಯ್ತಲ್ಲ ಅನ್ನುವಂತಹ ಕೊರಗು ಅವರನ್ನು ಕಾಡ್ತಾ ಇದೆಯಂತೆ. ಹಾಗಾಗಿ ಅವರು ಊಟ ನಿದ್ದೆ ಯಾವುದೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮೊದಲ ದಿನ ಜೈಲಿನಲ್ಲಿ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದ ಮೇಲೆ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂಥೇಳಿ ಏನು ಬರುತ್ತೋ ಅದನ್ನು ತಿನ್ನಲೇಬೇಕಾಗುತ್ತೆ. ದರ್ಶನ್ಗೆ ಜೈಲು ಇದೇ ಮೊದಲಲ್ಲ. ಈ ಹಿಂದೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಅವರು ಜೈಲು ವಾಸವನ್ನು ಅನುಭವಿಸಿದ್ರು. ಹೆಂಡತಿಯ ಮೇಲೆ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸವನ್ನು ಅನುಭವಿಸಿದ್ರು. ಆ 13 ವರ್ಷಗಳ ನಂತರ ಈಗ ಮತ್ತೆ ಅದೇ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಬೇಕಾದಂತಹ ದುಸ್ಥಿತಿ ನಟ ದರ್ಶನ್ಗೆ ಬಂದಿರುವಂಥದ್ದು. ಈ ಬಾರಿ ಹೋಗಿರುವಂಥದ್ದು ಅವರು ಮರ್ಡರ್ ಕೇಸ್ನಲ್ಲಿ. ಅಮಾಯಕ ಸಾಮಾನ್ಯ ಬಡಪಾಯಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿರುವಂತಹ ಪ್ರಕರಣದಲ್ಲಿ ದರ್ಶನ್ ಸೇರಿ 17 ಜನ ಆರೋಪಿಗಳಿಗೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ಜೈಲು ಆರೋಪಿಗಳ ಅಥವಾ ಖೈದಿಗಳ ಮನಪರಿವರ್ತನೆಗೆ ಇರುವಂತಹ ಜಾಗ. ಇಂತಹ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಟ ದರ್ಶನ್ ಅವರ ಮೊದಲ ದಿನ ಹೇಗಿತ್ತು? ಖಂಡಿತ ಪ್ರೇಮ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 12 ದಿವಸಗಳ ಕಾಲ ಸುದೀರ್ಘ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ನಟ ದರ್ಶನ್ ನಿನ್ನೆ ಪೊಲೀಸ್ ಕಸ್ಟಡಿ ಮುಗಿಸ್ಕೊಂಡು ಜುಡಿಷಿಯಲ್ ಕಸ್ಟಡಿಗೆ ಶಿಫ್ಟ್ ಆಗಿರುವಂತಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿರೋದು. ನಿನ್ನೆ ಸಂಜೆ 5:30 ಸಂದರ್ಭಕ್ಕೆ ಪರಪ್ಪನ ಅಗ್ರಹಾರ ತಲುಪಿದಂತಹ ನಟ ದರ್ಶನ್ ಮೊದಲ ದಿವಸ ಬಹಳ ಆತಂಕದಲ್ಲಿ ಕಳೆದಿರುವಂತದ್ದು. ಯಾಕಂದ್ರೆ ಇಷ್ಟು ದಿನ ಪೊಲೀಸ್ ಸ್ಟೇಷನ್ ನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು, ಪೊಲೀಸರ ಜೊತೆಗೆ ಒಂದು ವಿಚಾರಣೆ ನಡೀತಿತ್ತು, ಮತ್ತೆ ಅಲ್ಲಿ ಏನು ಸಹ ಕೈದಿಗಳಿದ್ರು, ಅವ್ರ ಸಹ ಆರೋಪಿಗಳಿದ್ರು, ಅವ್ರ ಜೊತೆ ಮಾತುಕತೆ ನಡೆಸ್ತಿದ್ರು. ಆದ್ರೆ ಈ ಕೇಸಲ್ಲಿ ಈಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರೋದು ಮುಂದೇನಾಗುತ್ತೆ ಅನ್ನುವಂತ ಆತಂಕದಲ್ಲಿ ಮೊದಲ ರಾತ್ರಿ ಕಳೆದಿರುವಂತದ್ದು. ಏನು ಜೈಲಲ್ಲಿ ನಿನ್ನೆ ರಾತ್ರಿ ಕೊಟ್ಟಂತ ಊಟ ಏನಿತ್ತು, ಊಟದ ಮೆನ್ಯೂ ಪ್ರಕಾರ ಊಟವನ್ನ ಕೊಡ್ತಾರೆ, ಬಟ್ ಅದನ್ನು ಸಹ ದರ್ಶನ್ ಸ್ವೀಕರಿಸಿಲ್ಲ ಅಂತ ಮಾಹಿತಿ ಪರಪ್ಪನ ಅಗ್ರಹಾರದಿಂದ ಬಂದಿರುವಂತದ್ದು. ಸಾಕಷ್ಟು ಗೊಂದಲದಲ್ಲಿ ಮತ್ತು ಆತಂಕದಲ್ಲಿ ಇಡೀ ರಾತ್ರಿ ಕಳೆದಿದ್ದಾರೆ, ನಿದ್ದೆನೂ ಸಹ ಸರಿಯಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.